ಮಾತಾಡ್ತಾ ಇದ್ರು. ಬಟ್ ಈಗ ಅವರೇನೆ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರೇ ಈಗ ತನಿಖೆ ಬೇಡ ಅಂತ ಒಂದು ಲೆಟರ್ಜಿ ಹಾಕ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಹಾಕಿದ್ದಾರೆ. ಈ ಕಾನೂನು ಏನು ಪ್ರಕ್ರಿಯೆ ಇದೆ ಅದು ಪ್ರಕ್ರಿಯೆಯಂತೆ ನಡೆಯುತ್ತೆ. ಆದರೆ ಈ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ತಾವೆಲ್ಲರೂ ಗಮನಿಸಿದರೆ, ನಿಮ್ಮ ವೀಕ್ಷಕರು ಕೂಡ ಗಮನಿಸಿದರೆ, ಈ SIT ನಡೆದಿದ್ದ ನಂತರ ಒಂದೊಂದು ಸತ್ಯಗಳು ಆಚೆ ಬಂತು. ಇಲ್ಲಿ ಯಾವುದೇ ಒಂದು ಸಾಕ್ಷಿ ಇಲ್ಲದೇ ಈ ಮುಖ್ಯಮಂತ್ರಿಗಳು SITಗೆ ಎಲ್ಲನೂ ಕೂಡ ರಚನೆ ಮಾಡೋದಕ್ಕೆ ತೀರ್ಮಾನ ತಗೊಂಡ್ರು. ಯಾವುದೇ ಒಂದು ಪ್ರಕ್ರಿಯೆ ಪಾಲಿಸ್ತೇನೆ ಇದಕ್ಕೆ ಅನುಮತಿ ಕೊಟ್ಟರು. ಅಂತ್ಯದಲ್ಲಿ ಅದು ಒಳ್ಳೆಯದಾಯಿತು, ಯಾಕೆಂದರೆ ಸತ್ಯವನ್ನು ಆಚೆ ಬಂತು. ಅದೇ ಅಂತೆ ಇವಾಗ ಅವ್ರ ಕೇಸನ್ನೇ ವಾಪಸ್ ತೊಗೊಂಡಿದ್ದಾರೆ. ಏನು ಕಾನೂನು ನೋಡೋಣ, ಏನು ಪ್ರಕ್ರಿಯೆ ಇದೆ ನೋಡಿ. ಅಂತ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಈ ಒಂದು ಮೂಲತಃ ಏನು ಕೇಸ್ ಇತ್ತು, ಸೌಜನ್ಯದ ಒಂದು ಕೇಸ್ನಲ್ಲಿ, ನಂತರ ಇದೇನೇನು ಆಚೆಗೆ ಬಂದಿದೆ, ತಾರ್ಕಿಕ ಅಂತ್ಯವರೆಗೂ ಹೋಗಬೇಕಾಗಿದೆ. ನ್ಯಾಯ ಸಿಗುವಂಥದ್ದು ಕೆಲಸದಲ್ಲಿ ನಾವೆಲ್ಲರೂ ಒಂದೇ ಒಂದು ಅಭಿಪ್ರಾಯದಲ್ಲಿದ್ದೀವಿ. ಆ ನ್ಯಾಯ ಸಿಕ್ಕಲೇಬೇಕಾಗಿದೆ. ತಪ್ಪಾಗಿದ್ದರೆ ಅದಕ್ಕೂ ಕೂಡ ನಾವು ಒಂದು ನ್ಯಾಯ ಕೊಡಬೇಕಾಗಿದೆ. ಅಲ್ಲ, ಬಟ್ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದೇ ಆ ಉದ್ದೇಶದ ಪ್ಲ್ಯಾನ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಮ್ಮ ವೀಕ್ಷಕರಿಗೂ ಕೂಡ ಗೊತ್ತಿದೆ. ಆ ಒಂದು ಷಡ್ಯಂತ್ರ ಯಾವ ರೀತಿ ನಡೀತು, ಮತ್ತು ಇವಾಗ ಇವರು ವಾಪಸ್ ತಗೊಳ್ತಾ ಇರೋದು ಕೂಡ ಒಂದು ರೀತಿ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಸರ್, ಈಗ ಕೇಂದ್ರ ಚುನಾವಣಾ ಆಯುಕ್ತರನ್ನ CMನ ಪುತ್ರ ರಾಜಕೀಯ ಪುಡಾರಿ ಅಂತ ಪದವನ್ನು ಬಳಸಿದ್ದಾರೆ. ಅವರು ರಾಜಕೀಯ ಪುಡಾರಿ ಅತ್ಯಂತ ಖಂಡನೀಯ ಒಂದು ಹೇಳಿಕೆ ಅದು. ನಮ್ಮ ECI ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, ಎಲ್ಲ ಪದಾಧಿಕಾರಿಗಳು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋದು. ಸಂವಿಧಾನದಲ್ಲಿ ಏನು ಕಾನೂನಿದೆ, ಅಲ್ಲಿ ರಚಿಸಿರುವಂಥದ್ದು ಏನು ಅನೇಕ ಒಂದು ಕಾನೂನಿದೆ, ಅದರ ಮೇರೆಗೆ ಅವರು ಕೆಲಸವನ್ನು ಮಾಡ್ತಾರೆ. ಇಂಥ ಹೇಳಿಕೆಗಳು ಹೇಳೋದು ಅವಶ್ಯಕತೆ ಇಲ್ಲ. ಅವರು ರಾಜ್ಯದಲ್ಲಿ ಅಧಿಕಾರ ಪಕ್ಷ ಇದ್ದಾರೆ, ಅದೇ ಒಂದು ಮಾನದಂಡದಲ್ಲಿ ಅವ್ರು ಗೆದ್ದಿದ್ದಾರೆ. ಇಂಥ ಹೇಳಿಕೆ ಮೂಲಕ ಬರೀ ಅವ್ರದ್ದೇ ಆದಂಥ ಒಂದು ವಿಜಯವನ್ನು ಅಪಖ್ಯಾತಿಗೊಳಿಸ್ತಾರೆ. ಸರ್, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು ಕೂಡ ವೋಟ್ ಚೋರಿಯಿಂದಾಗಿ ಈ ರೀತಿಯಾಗಿ ಅಡ್ಡದಾರಿ ನೋಡಿ, ಸೆಲೆಕ್ಟಿವ್ ಆಗಿರ್ತಕ್ಕಂಥ ಅಭಿಪ್ರಾಯಗಳು ನಮ್ಗೆ ಯಾರಿಗೂ ಬೇಕಾಗಿಲ್ಲ. ರಾಜ್ಯದಲ್ಲಿ ಸರಿಯಾದ ರೀತಿ ನಡೀತು, ಕೇಂದ್ರದಲ್ಲಿ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ. ಮುಂದೆ ಯಾವುದೋ ಒಂದು ಎಲೆಕ್ಷನ್ ಬಂದು ಅವರು ಅಲ್ಲಿ ಗೆಲ್ತಾರೆ, ಅದು ಸರಿ, ನಿಜ, ನೆಕ್ಸ್ಟಲ್ಲಿ ಅವ್ರು ಸೋಲ್ತಾರೆ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಬರೀ ದಿಕ್ಕು ತಪ್ಪಿಸೋ ಕೆಲಸ ಅಷ್ಟೇ. ಈ ರಾಜ್ಯ ಸರ್ಕಾರ ಇರಲಿ, ಯಾರೇ ಇರಲಿ, ತಮ್ಮ ಕೆಲಸ ಅಲ್ಲಿ ತೊಡಗಿಸ್ಕೊಳ್ಳಿ. ಇಲ್ಲಿ ನಮ್ಮ ಮೈಸೂರು ಮತ್ತು ಕೊಡಗು ಅಲ್ಲಿ ನೀವೇ ನೋಡ್ಬೋದು, ಒಂದು ರೋಡ್ ಕೆಲಸ, ಒಂದು ಅಭಿವೃದ್ಧಿ ಕೆಲಸನೂ ಕೂಡ ಯಾವುದೇ ರೀತಿ ಆಗ್ತಾಯಿಲ್ಲ. ಎಲ್ಲ ಕೇಂದ್ರದ ಕೆಲಸ ಒಂದು ಬಿಟ್ಟರೆ ಈ ರಾಜ್ಯ ಸರ್ಕಾರದ ಯಾವುದೇ ಕೆಲಸನೂ ಕೂಡ ಅನುಷ್ಠಾನ ಆಗ್ತಾಯಿಲ್ಲ, ಮತ್ತು ಯಾವುದೇ ರೀತಿ ಕ್ರಮನೂ ಕೂಡ ತಗೋತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಅವರು ಮುಂದುವರಿಲಿ, ಒಳ್ಳೆ ಕೆಲಸ ಮಾಡಲಿ, ಅದೇ ಜನರ ಅಭಿಲಾಷೆ ಆಗಿರೋದು. ಈ ದಿಕ್ಕು ತಪ್ಪಿಸೋ ಕೆಲಸದಲ್ಲಿ ಅವರು ಅದರಿಂದ ದೂರ ಇರಲಿ. ಸರ್, ಈಗ ಕೆಲವೊಂದು ಉದ್ಯಮಗಳು ಕರ್ನಾಟಕದಿಂದ ಆಂಧ್ರ ಪಾಲಾಗ್ತಿರೋದಕ್ಕೆ BJP ಕೇಂದ್ರ ಸರ್ಕಾರನೇ ಕಾರಣ, ಅವರೇ ಕಳಿಸ್ತಾ ಇದ್ದಾರೆ ನಮ್ಮ ಮೇಲೆ ದ್ವೇಷಕ್ಕೆ ಅಂತ ಇದೇ. ನೋಡಿ, ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಒಂದು ಸಮಯದಲ್ಲಿ ವ್ಯವಹಾರ ಇರ್ಬೋದು, ತಮ್ಮದೇ ಆದಂಥ ಒಂದು ಯತ್ನ ಇರ್ಬೋದು, ಅದರಲ್ಲಿ ನೀವು ವಿಫಲ ಆಗಿದರೆ ಪ್ರಥಮವಾಗಿ ನೀವು ಆತ್ಮಲೋಕನ ಮಾಡಬೇಕಾಗಿರೋದು ಒಂದು ಅತ್ಯವಶ್ಯ. ರಾಜ್ಯ ಸರ್ಕಾರ ಮಾಡಲಿ, ಇಲ್ಲಿ ಎಂಥ ವಾತಾವರಣ ಇದೆ ಅಂತ ಅವರೇ ಒಂದು ಆತ್ಮಲೋಕನ ಮಾಡೋ ಮೂಲಕ ಅವ್ರು ತೀರ್ಮಾನ ಮಾಡಲಿ. ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ರೀತಿ ಅನುಕೂಲ ಇಲ್ಲ. ವ್ಯಾಪಾರಸ್ಥರಿಗೆ ಬಂದಿರುವಂಥದ್ದು ಅನೇಕರು ಈಗಾಗಲೇ ದೂರನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ, ನಮ್ಮ ಮಾಧ್ಯಮದ ಮೂಲಕನೂ ಕೂಡ ವ್ಯಕ್ತಪಡಿಸಿದ್ದಾರೆ. ಕೈಗಾರಿಕೆ ಇರ್ಬೋದು, ಅನೇಕ ಒಂದು ಉದ್ಯಮಿಗಳು ಇರ್ಬೋದು, ಎಲ್ಲರೂ ಕೂಡ ನಿಮ್ಮ ಒಂದು ಚಾನೆಲ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸ್ಪಂದಿಸಲಿ, ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿ, ಮತ್ತು ಅವರು ಸ್ವಾಭಾವಿಕವಾಗಿ ಇಲ್ಲಿ ಕರ್ನಾಟಕಕ್ಕೆ ಬರ್ತಾರೆ. ಇಲ್ಲಿ ನಮ್ಮ ಪಕ್ಕದಲ್ಲಿರುವಂಥದ್ದು ರಾಜ್ಯಗಳು ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅಲ್ಲಿ ತಕ್ಷಣವೇ ಅವರು ಸ್ಪಂದಿಸ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮತ್ತು ಇಂಥ ಬೇರೆ ರಾಜ್ಯಗಳಿಗೆ ಕೀಳಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಚಂದ್ರಬಾಬು ನಾಯ್ಡು ಅವರಾಗೆ ಒಳ್ಳೇದು ಮಾಡೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಒಂದು ವೇಳೆ ಅವರು ಮುಖ್ಯಮಂತ್ರಿ ಅಲ್ಲಿ ಆಂಧ್ರ ಪ್ರದೇಶನ ಮುಖ್ಯಮಂತ್ರಿಗಳು ಮಾತಾಡುವಾಗ ಏರೋ ಸಿಟಿ ಅಂತ ಮಾತಾಡ್ತಾರೆ, ಕ್ವಾಂಟಮ್ ಸೆಂಟರನ್ನು ಇವತ್ತು ಸೃಷ್ಟಿಸೋದ್ರಲ್ಲಿ ಜಾನ್ವರಿ ಒಳಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಅನೇಕ ಸೈಬರ್ ಸೆಕ್ಯೂರಿಟಿಯಲ್ಲಿ ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಇವರು ನೋಡಿ, ಅವರ ಯೋಜನೆಗಳು ಅನುಷ್ಠಾನ ಮಾಡೋದ್ರಲ್ಲಿ ಮಾಡ್ಕೊಳ್ಳಿ, ಅದು ಅವ್ರ ಇಚ್ಛೆ ಅದು. ಆದರೆ ಇದರ ಬಗ್ಗೆನೂ ಕೂಡ ಅವರು ಮಾಹಿತಿ ಕೊಡಬೇಕಾಗಿದೆ. ಕರ್ನಾಟಕಕ್ಕೆ ಯಾಕೆ ಇದು ಅನುಕೂಲ ಅಂತ. ಬೆಂಗಳೂರು ನಮ್ಮ ಮೆಟ್ರೋಪಾಲಿಟನ್ ನಗರವನ್ನು, ಅಲ್ಲಿ ಟ್ರಾಫಿಕ್ಕಿನ ಸಮಸ್ಯೆಯನ್ನು ಬಗೆಹರಿಸಲಿ, ಜನರಿಗೆ ಒಂದು ಅನುಕೂಲ ಇರುವಂಥ ಮೂಲಸೌಕರ್ಯ ರೂಪಿಸಲಿ. ಅದರ ಮೂಲಕ ಇಲ್ಲಿ ಸ್ವಾಭಾವಿಕವಾಗಿ ಇಂಡಸ್ಟ್ರಿಗಳು ಬರ್ತವೆ. ಪೊಲಿಟಿಕಲಿ ಅನ್ಸರ್ಟನಿಟಿ ಕಾಡ್ತಾ ಇದೆ ನೋಡಿ, ರಾಜ್ಯ ಸರ್ಕಾರ ಅಥವಾ ಈ ಒಂದು ಕರ್ನಾಟಕದಲ್ಲಿರುವಂಥದ್ದು ಅಧಿಕಾರ ಪಕ್ಷ ಕಾಂಗ್ರೆಸ್ನಲ್ಲಿ ಒಳಗೇನು ನಡೀತಾ ಇದೆಯೋ ಇಲ್ವೋ ನನಗೆ ಏನೂ ಅರಿವು ಇಲ್ಲ.
ನಮ್ಮ ಅಪೇಕ್ಷೆ, ನಮ್ಮ ಅಭಿಲಾಷೆ ಒಳ್ಳೆ ಒಂದು ಹೋರಾಟ ಆಗಬೇಕಾಗಿದೆ, ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿದೆ, ಜನರಿಗೆ ಬೇಕಾಗಿರುವಂಥದ್ದು ಮೂಲಸೌಕರ್ಯಗಳು ಕೊಡಬೇಕಾಗಿದೆ. ಅದೇ ಗುರಿ ನಮ್ಮದು. ವಿರೋಧ ಪಕ್ಷ ಆಗಿ ನಾವು ಕೂಡ ಅದೇ ರೀತಿ ಮುಂದುವರಿತಾ ಇದ್ದೀವಿ. ಸರ್, ಈಗ RSSಗೆ ನಿರ್ಬಂಧ ಇರೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮೇಲ್ಮೇಲುವಿ ಸಲ್ಲಿಸ್ತೀನಿ ಅಂತ ನೋಡಲಿ, ಕಾನೂನಲ್ಲಿ ನಮಗೆಲ್ಲರಿಗೂ ಹಕ್ಕಿದೆ, ಮಾಡಲಿ ಅವರು. ಅಲ್ಲೂ ಕೂಡ ನಾವು ನಮ್ಮ ಏನು ಹೋರಾಟ ಇದೆ ನಾವು ಕೂಡ ಅದು ಕಾನೂನಾತ್ಮಕವಾಗಿ ಮುಂದುವರಿತೀವಿ. ಈಗಾಗಲೇ ನಮ್ಮ ದಾವಣಗೆರೆ ಇದು ಏನು ತೀರ್ಪು ಬಂದಿದೆ, ಅದಾಗಲೇ ಅವ್ರಿಗೆ ಒಂದು ಪಾಠ ಕಲಿಸಿದೆ. ಇದು ಇನ್ನು ಮುಂದೆ ಅವ್ರು ಮುಂದುವರಿಬೇಕಂದ್ರೆ ಅವ್ರು ಮುಂದುವರಿಲಿ. ಥ್ಯಾಂಕ್ ಯು.